ಎಕ್ಸಾಮ್ ಸೆಂಟರ್ ಮುಂದೆ ಕೂತು ಅಳ್ತಾ ಇರೋ ಈ ಸ್ಟೂಡೆಂಟ್ಸ್ ಗೆ ಯಾರು ಉತ್ತರ ಕೊಡ್ತಾರೆ? ಇವ್ರು ಮಾಡಿರೋ ಮಹಾನ್ ತಪ್ಪೇನ್ ಗೊತ್ತಾ? ಎಕ್ಸಾಮ್ ಸೆಂಟರ್ ಗೆ 2 ನಿಮಿಷ ಲೇಟ್ ಆಗಿ ಹೋಗಿರೋದು. ಮತ್ತೆ ಹೇಳ್ತಿದೀನಿ, 2 ಗಂಟೆ ಅಲ್ಲ 2 ನಿಮಿಷ ಅಂತ. ಈ ನೀಟ್ ಎಕ್ಸಾಮ್ಸ್ ನ ಇಷ್ಟು ಸ್ಟ್ರಿಕ್ಟ್ ಆಗಿ ನಡೆಸ್ತಾರೆ ಅಂದ್ರೆ, ನೀಟ್ ಕ್ವಶನ್ ಪೇಪರ್ ಲೀಕ್ ಆಯ್ತಲ್ಲ, ಅದನ್ನ ಯಾರು ಕೇಳೋರು? ಇದರಿಂದ 14 ಜನ ಸ್ಟೂಡೆಂಟ್ಸ್ ಜೀವ ಬಿಟ್ರಲ್ಲ, ಅವ್ರ ಜೀವನ ವಾಪಸ್ ತಂದು ಕೊಡ್ತಾರ? ಎಕ್ಸಾಮ್ ಗೆ ಲೇಟ್ ಆಗಿ ಹೋಗೋದು ತಪ್ಪೆ, ನಾನು ಒಪ್ಕೋತೀನಿ. ಬಟ್ ಅವ್ರು ಲೇಟ್ ಆಗಿ ಹೋಗೋಕೆ ಕಾರಣ ಏನು? 21 ಜೂನ್ ಅಂದ್ರೆ ನಿನ್ನೆ ದೇಶಾದ್ಯಂತ ನೀಟ್ ಎಕ್ಸಾಮ್ ನಡೀತಿದೆ ಅಂತ ಗೊತ್ತಿದ್ರು ಕೂಡ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಕಾಂಗ್ರೆಸ್ ಪಕ್ಷದವರು ರ್ಯಾಲಿ ಇಟ್ಕೊಂಡಿದ್ರು. ಇದರಿಂದ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಇನ್ನೊಂದು ಕಡೆ ದೇಶದ ಪ್ರಧಾನಮಂತ್ರಿ ಅವರು ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗ್ತಾರೆ. ಸ್ವಲ್ಪ ಹೊತ್ತು ಏರ್ಪೋರ್ಟ್ ಅಲ್ಲೇ ಕಾಲ ಕಳೀತಾರೆ. ರೀಸನ್ ಇಷ್ಟೇ, ಡೆಲ್ಲಿಯಲ್ಲೂ ಕೂಡ ನೀಟ್ ಎಕ್ಸಾಮ್ಸ್ ಇತ್ತು. ಒಂದ್ ವೇಳೆ ಮೋದಿ ಅವರು ಏರ್ಪೋರ್ಟ್ ಇಂದ ಆಚೆ ಬಂದಿದ್ರೆ ಟ್ರಾಫಿಕ್ ಜಾಮ್ ಆಗಿರೋದು. ಇದರಿಂದ ಸ್ಟೂಡೆಂಟ್ಸ್ ಗೆ ತೊಂದರೆ ಆಗ್ತಿತ್ತು. ಯಾವುದೇ ಒಂದು ರಾಜ್ಯದ ಅಥವಾ ದೇಶದ ನಾಯಕರಿಗೆ ಇರಬೇಕಾದ ಬೇಸಿಕ್ ಕಾಮನ್ ಸೆನ್ಸ್ ಇದು. ನಾನಿಲ್ಲಿ ಯಾವುದೋ ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ, ಆ ಸ್ಟೂಡೆಂಟ್ಸ್ ದುಃಖಕ್ಕೆ ಕಾರಣ ಏನು ಅಂತ ಹೇಳ್ತಾ ಇದ್ದೀನಿ. ನನ್ಗಂತೂ ಆ ಸ್ಟೂಡೆಂಟ್ಸ್ ನೋಡಿ ಪಾಪ ಅನ್ನಿಸ್ತಾ ಇದೆ. ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ರೀಲ್ ನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.